ಟೌನ್ಶಿಪ್ ವಿಚಾರವಾಗಿ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ನೋಡಿ. ಈಗ ನಾನು ಏನು ಆಯ್ತಪ್ಪ ಚರ್ಚೆನೂ ಬೇಡ ಏನೋ ಬೇಡ. ಈಗ ಅದೆಂಥದ್ದು ಒಂದು ಕಮಿಟಿ ಮಾಡೋರಲ್ವಾ, ಯಾರೋ ಒಬ್ಬರನ್ನ ನಿವೃತ್ತ ನ್ಯಾಯಾಧೀಶರದು ಒಂದು ಕಮಿಟಿ ಮಾಡವ್ರೆ. ಅದಕ್ಕೆ 3 ಜನ ಸರ್ಕಾರದ ಅಧಿಕಾರಿಗಳನ್ನು ನಿವೃತ್ತ ಅಧಿಕಾರಿಗಳನ್ನೇ ನೇಮಕ ಮಾಡವ್ರೆ. ಮೊನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ತಗೊಂಡು ಒಂದು ಕಮಿಟಿ ಮಾಡೋರಲ್ಲಪ್ಪ. ಆ ಒಂದು ಕಮಿಟಿಯ ನಾಯಕತ್ವ ಯಾರು ಕೊಟ್ಟವ್ರೆ? ಒಬ್ಬರು ನಿವೃತ್ತ ನ್ಯಾಯಾಧೀಶರಿಗೆ. ಆ ನ್ಯಾಯಾಧೀಶರು ಏನೊಂದು ತೀರ್ಪು ಕೊಟ್ಟರು ಹಿಂದೆ ನ್ಯಾಯಾಧೀಶರಿದ್ದಾಗ. ಯಾವೊಂದು ಈಗಲ್ ಟೌನ್ ಏನಿದೆ ಬಿಡದಿ ಹತ್ರ, ಅಲ್ಲಿ 70 ಎಕರೆ ಖರಾಬ್ ಭೂಮಿ ಆ ಒಂದು ಈಗಲ್ ಟೌನ್ನ ರಚನೆ ಆಗಬೇಕಾದ್ರೆ ಇತ್ತು ಅಂತಕ್ಕಂಥ ಹಿನ್ನೆಲೆ ಒಳಗೆ ಒಂದು ಅಂತಿಮವಾದ ನಿರ್ಣಯ ಇದೇ ಶಿವಕುಮಾರ್ ಅವ್ರ ಮಂತ್ರಿಗಳಾಗಿ ಒಂದು ನಿರ್ಣಯ ಕೊಡಿಸೋರು ಕ್ಯಾಬಿನೆಟ್ನಲ್ಲಿ. ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರು ಅವನಿಗೆ ಕಟ್ಟು ಅಂತ ಹೇಳಿ ಆ ಈಗಲ್ ಟೌನ್ನ ಮಾಲೀಕನಿಗೆ. ಅದು 940 ಕೋಟಿ 70 ಎಕರೆಗೆ. ಅದನ್ನು ಹೈಕೋರ್ಟ್ನಲ್ಲಿ ಹೋದಾಗ ಅಲ್ಲಿ ಈಗಿನ ಏನೊಂದು ಪರಿಶೀಲನೆ ಮಾಡಿ ರೈತರುಗಳನ್ನ ಭೇಟಿ ಮಾಡಿ ಎಲ್ಲ ಒಂದು ವರದಿ ಕೂಡ ಕೇಳೋರಲ್ಲ ಈಗಿನ ಆ ನ್ಯಾಯಾಧೀಶರು. ಅವತ್ತು ಅವ್ರು ಏನು ಹೇಳಿದ್ರು, ಎಕರೆಗೆ 12 ಕೋಟಿ ಸರ್ಕಾರ ಏನು ಫಿಕ್ಸ್ ಮಾಡಿತ್ತು ಆ ತೀರ್ಮಾನನ ಎತ್ತಿಡಿದ್ರು. ಈಗ ಆ ನ್ಯಾಯಾಧೀಶರಿಗೆ ನಾನು ಕೇಳೋದಿಷ್ಟೇ, ಪಾಪ ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಮಾಡೋರಲ್ಲಪ್ಪ, 10 ವರ್ಷದಿಂದ ಆ ಒಂದು ಈಗೇನು ಟೌನ್ಶಿಪ್ ಮಾಡೋದಕ್ಕೆ ರೈತರ ಭೂಮಿ ತಗೊಡಿಯಕ್ಕೆ ಹೋಗೋರಲ್ಲ, ಅವತ್ತು 10 ವರ್ಷದಿಂದ 12 ಕೋಟಿ ಫಿಕ್ಸ್ ಮಾಡಿದ್ರಲ್ಲ. ಈಗ ಹೇಳ್ತಾರೆ ನಮ್ಮ ಲೀಡ್ರು 2 ಕೋಟಿ ಕೊಡ್ತಾ ಇದ್ದೀನಿ, 2 ಕೋಟಿ ಕೊಡ್ತೀನಿ ಅಂತಾರಲ್ಲ. ಅವತ್ತು 12 ಕೋಟಿ ಫಿಕ್ಸ್ ಮಾಡಿದಿರಲ್ಲಪ್ಪ, ಎಷ್ಟು ಮಾಡ್ತೀರಿ? ಈಗ 10 ವರ್ಷ ಆಗಿದೆಯಲ್ಲ, ಅದ್ರ ಪಕ್ಕದ ಜಮೀನುಗಳಿದೆ ರೈತರದ್ದು, ಈಗ ಹೊಡಿಬೇಕು ಅಂತ ಹೊರಟಿರೋದು. ಅವತ್ತು 12 ಕೋಟಿ ನೀವೇ ಫಿಕ್ಸ್ ಮಾಡಿದ್ದೀರಿ, ಇವತ್ತು ಎಷ್ಟು ಮಾಡ್ತೀರಿ? ಆಗಿದ್ರೆ 2 ಕೋಟಿ ದೊಡ್ಡದಾ? 2 ಕೋಟಿ ಹಣ ದೊಡ್ಡದಾ ಆಗಿದ್ರೆ ಆ ನ್ಯಾಯಾಧೀಶರಿಗೆ ಹೇಳ್ತೀನಿ, ಈಗೇನು ವಹಿಸ್ಕೊತಾ ಇದ್ದೀರಿ, ಸರ್ಕಾರ ಜವಾಬ್ದಾರಿ ಕೊಡ್ತಿದೆ. ಅವತ್ತು ನೀವೇ 12 ಕೋಟಿ ಸರಿ ಅಂತ ಹೇಳಿದ್ದೀರಿ, ಈಗ 10 ವರ್ಷ ಆಗಿದೆ, ಈಗ ಎಷ್ಟು ಕೋಟಿ ಕೊಡಬೇಕು? ಸ್ವಲ್ಪ ಕೊಟ್ಬಿಟ್ರೆ ನಮ್ಮ ರೈತರ ಪರವಾಗಿ ನಿಮ್ಗೆ ನಮಸ್ಕಾರ ಮಾಡ್ತಾರೆ. ಟೌನ್ಶಿಪ್ ವಿಚಾರವಾಗಿ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂತ ಮಾತನ್ನ ಬಿಜೆಪಿ ನಾಯಕರು ನೋಡಿ. ಈಗ ನಾನು ಏನು ಆಯ್ತಪ್ಪ ಚರ್ಚೆನೂ ಬೇಡ ಏನೋ ಬೇಡ. ಈಗ ಅದೆಂಥದ್ದು ಒಂದು ಕಮಿಟಿ ಮಾಡೋರಲ್ವಾ, ಯಾರೋ ಒಬ್ಬರನ್ನ ನಿವೃತ್ತ ನ್ಯಾಯಾಧೀಶರದು ಒಂದು ಕಮಿಟಿ ಮಾಡವ್ರೆ. ಅದಕ್ಕೆ 3 ಜನ ಸರ್ಕಾರದ ಅಧಿಕಾರಿಗಳನ್ನು ನಿವೃತ್ತ ಅಧಿಕಾರಿಗಳನ್ನೇ ನೇಮಕ ಮಾಡವ್ರೆ. ಮೊನ್ನೆ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ತಗೊಂಡು ಒಂದು ಕಮಿಟಿ ಮಾಡೋರಲ್ಲಪ್ಪ. ಆ ಒಂದು ಕಮಿಟಿಯ ನಾಯಕತ್ವ ಯಾರು ಕೊಟ್ಟವ್ರೆ? ಒಬ್ಬರು ನಿವೃತ್ತ ನ್ಯಾಯಾಧೀಶರಿಗೆ. ಆ ನ್ಯಾಯಾಧೀಶರು ಏನೊಂದು ತೀರ್ಪು ಕೊಟ್ಟರು ಹಿಂದೆ ನ್ಯಾಯಾಧೀಶರಿದ್ದಾಗ. ಯಾವೊಂದು ಈಗಲ್ ಟೌನ್ ಏನಿದೆ ಬಿಡದಿ ಹತ್ರ, ಅಲ್ಲಿ 70 ಎಕರೆ ಖರಾಬ್ ಭೂಮಿ ಆ ಒಂದು ಈಗಲ್ ಟೌನ್ನ ರಚನೆ ಆಗಬೇಕಾದ್ರೆ ಇತ್ತು ಅಂತಕ್ಕಂಥ ಹಿನ್ನೆಲೆ ಒಳಗೆ ಒಂದು ಅಂತಿಮವಾದ ನಿರ್ಣಯ ಇದೇ ಶಿವಕುಮಾರ್ ಅವ್ರ ಮಂತ್ರಿಗಳಾಗಿ ಒಂದು ನಿರ್ಣಯ ಕೊಡಿಸೋರು ಕ್ಯಾಬಿನೆಟ್ನಲ್ಲಿ. ಎಕರೆಗೆ 12 ಕೋಟಿ ಫಿಕ್ಸ್ ಮಾಡಿದ್ರು ಅವನಿಗೆ ಕಟ್ಟು ಅಂತ ಹೇಳಿ ಆ ಈಗಲ್ ಟೌನ್ನ ಮಾಲೀಕನಿಗೆ. ಅದು 940 ಕೋಟಿ 70 ಎಕರೆಗೆ. ಅದನ್ನು ಹೈಕೋರ್ಟ್ನಲ್ಲಿ ಹೋದಾಗ ಅಲ್ಲಿ ಈಗಿನ ಏನೊಂದು ಪರಿಶೀಲನೆ ಮಾಡಿ ರೈತರುಗಳನ್ನ ಭೇಟಿ ಮಾಡಿ ಎಲ್ಲ ಒಂದು ವರದಿ ಕೂಡ ಕೇಳೋರಲ್ಲ ಈಗಿನ ಆ ನ್ಯಾಯಾಧೀಶರು. ಅವತ್ತು ಅವ್ರು ಏನು ಹೇಳಿದ್ರು, ಎಕರೆಗೆ 12 ಕೋಟಿ ಸರ್ಕಾರ ಏನು ಫಿಕ್ಸ್ ಮಾಡಿತ್ತು ಆ ತೀರ್ಮಾನನ ಎತ್ತಿಡಿದ್ರು. ಈಗ ಆ ನ್ಯಾಯಾಧೀಶರಿಗೆ ನಾನು ಕೇಳೋದಿಷ್ಟೇ, ಪಾಪ ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಮಾಡೋರಲ್ಲಪ್ಪ, 10 ವರ್ಷದಿಂದ ಆ ಒಂದು ಈಗೇನು ಟೌನ್ಶಿಪ್ ಮಾಡೋದಕ್ಕೆ ರೈತರ ಭೂಮಿ ತಗೊಡಿಯಕ್ಕೆ ಹೋಗೋರಲ್ಲ, ಅವತ್ತು 10 ವರ್ಷದಿಂದ 12 ಕೋಟಿ ಫಿಕ್ಸ್ ಮಾಡಿದ್ರಲ್ಲ. ಈಗ ಹೇಳ್ತಾರೆ ನಮ್ಮ ಲೀಡ್ರು 2 ಕೋಟಿ ಕೊಡ್ತಾ ಇದ್ದೀನಿ, 2 ಕೋಟಿ ಕೊಡ್ತೀನಿ ಅಂತಾರಲ್ಲ. ಅವತ್ತು 12 ಕೋಟಿ ಫಿಕ್ಸ್ ಮಾಡಿದಿರಲ್ಲಪ್ಪ, ಎಷ್ಟು ಮಾಡ್ತೀರಿ? ಈಗ 10 ವರ್ಷ ಆಗಿದೆಯಲ್ಲ, ಅದ್ರ ಪಕ್ಕದ ಜಮೀನುಗಳಿದೆ ರೈತರದ್ದು, ಈಗ ಹೊಡಿಬೇಕು ಅಂತ ಹೊರಟಿರೋದು. ಅವತ್ತು 12 ಕೋಟಿ ನೀವೇ ಫಿಕ್ಸ್ ಮಾಡಿದ್ದೀರಿ, ಇವತ್ತು ಎಷ್ಟು ಮಾಡ್ತೀರಿ? ಆಗಿದ್ರೆ 2 ಕೋಟಿ ದೊಡ್ಡದಾ? 2 ಕೋಟಿ ಹಣ ದೊಡ್ಡದಾ ಆಗಿದ್ರೆ ಆ ನ್ಯಾಯಾಧೀಶರಿಗೆ ಹೇಳ್ತೀನಿ, ಈಗೇನು ವಹಿಸ್ಕೊತಾ ಇದ್ದೀರಿ, ಸರ್ಕಾರ ಜವಾಬ್ದಾರಿ ಕೊಡ್ತಿದೆ. ಅವತ್ತು ನೀವೇ 12 ಕೋಟಿ ಸರಿ ಅಂತ ಹೇಳಿದ್ದೀರಿ, ಈಗ 10 ವರ್ಷ ಆಗಿದೆ, ಈಗ ಎಷ್ಟು ಕೋಟಿ ಕೊಡಬೇಕು? ಸ್ವಲ್ಪ ಕೊಟ್ಬಿಟ್ರೆ ನಮ್ಮ ರೈತರ ಪರವಾಗಿ ನಿಮ್ಗೆ ನಮಸ್ಕಾರ ಮಾಡ್ತೀನಿ.